ಬದುಕಿಗೆ ಮಾನದಂಡ ಯಾವುದು? ಉಸಿರು. ಉಸಿರು ಹೋಯಿತು ಅಂದರೆ ಗೋವಿಂದ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ, ಉಸಿರನಿ ತೊರೆವಾಗ ಹೆಸರಿಲ್ಲಿ ನಿಲ್ಲದಿರೆ ನಿಷ್ಫಲವು ಬದುಕಾಗ ಸಚ್ಚಿದಾನಂದ. ಎಷ್ಟೇ ಕಷ್ಟಪಡಿ, ಎಷ್ಟೇ ಪ್ರಯತ್ನ ಪಡಿ, ಎಷ್ಟೇ ತಪಸ್ಸು ಮಾಡಿ ಸ್ವಲ್ಪ ದಿವಸ ಮುಂದೂಡ್ಬೋದು ಉಸಿರು ಹೋಗುವುದನ್ನು, ಆಫ್ ಆಗೋದನ್ನು. ಆದರೆ ಪೂರ್ಣವಾಗಿ ಮುಂದೂಡಲಿಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿವಸ ಉಸಿರು ಹೋಗ್ತದೆ. ಆದರೆ ಉಸಿರು ಹೋಯಿತು, ಅಪ್ಪ ಅಮ್ಮ ಇಟ್ಟಿರ್ತಕ್ಕಂಥ ಹೆಸರು ಹೋಯಿತು ಅಂತಂದರೆ, ಉಸಿರು ಹೋಯಿತು ಹೆಸರು ಹೋಯಿತು ಅಂತಂದರೆ ನೀವು ಭೂಮಿಯಲ್ಲಿ ಬಂದಿದ್ದು ಲೆಕ್ಕಕ್ಕೂ ಇಲ್ಲ, ಜಮಕ್ಕೂ ಇಲ್ಲ. ಇದು ತಿಳ್ಕೊಳ್ಳಿ. ಅದಕ್ಕೆ ನಮ್ಮಲ್ಲಿ ಹಿರಿಯರು ಶ್ರಾದ್ದ ಮಾಡ್ತಾರೆ. ಕೊನೆಯ ಪಕ್ಷ ವರ್ಷಕ್ಕೆ ಯಾರು ನೆನಪು ಮಾಡದಿದ್ರು ಕೂಡ ಒಡೆ ನೆನಪಾಗಾದರೂ, ಒಡೆಗೋಸ್ಕರ ಆದರೂ ಒಂದು ದಿವಸ ನೆನಪು ಮಾಡ್ಕೊಳ್ಳಿ, ಇಲ್ಲದ ಮಾಡೋದಿಲ್ಲ. ಅರ್ಥ ಆಯ್ತಾ ಯಾಕೆ ಶ್ರಾದ್ದ ಮಾಡೋದು ಅಂತ? ಅಪ್ಪ ಅಮ್ಮ ನೆನಪಾಗಬೇಕಲ್ಲ. ಅಪ್ಪ ಅಮ್ಮ ನೆನಪು ಮಾಡ್ಲಿಕ್ಕೆ ಒಂದು ನಿಮಿತ್ತ ಬೇಕಲ್ವಾ? ಅವತ್ತೇನೋ ಎಡೆ ಇಟ್ಟಾದರೂ ಒಂದು ನೆನಪು ಮಾಡ್ಕೊಳ್ತಾರೆ ಅಪ್ಪ ಅಮ್ಮನ್ನ. ಹೌದಾ? ಹೌದಾ ಅಲ್ವಾ? ಹೌದು, ಹಿರಿಯರು ಭಾಳ ಉಪಾಯ ಮಾಡಿದ್ದಾರೆ. ಕೊನೆಯ ಪಕ್ಷ ಎಡೆ ಇಟ್ಟಾದರೂ ವರ್ಷಕ್ಕೊಂದ್ಸಲ ಉಸಿರು ಹೋಗಿರ್ತದೆ, ಹೆಸರಾರು ನೆನಪು ಮಾಡ್ಕೊಂಡ್ಲಪ್ಪ ಅಂತ ಹೇಳ್ಕೊಂಡು ವಂಶವೃಕ್ಷ ಇಟ್ಕೊಂಡು ಎಲ್ಲರಿಗೂ ಪಿಂಡ ಪ್ರದಾನ ಮಾಡಿ ಎಲ್ಲ ಮಾಡ್ತೇವೆ. ಹಾಗಾಗಬಾರ್ದು. ನಿತ್ಯವೂ ನಿಮ್ಮ ಅಪ್ಪ ಅಮ್ಮನಿರಬಹುದು, ಬರೀ ನೀವು ನೆನಪು ಮಾಡ್ಕೊಳೋದಲ್ಲ, ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ನಿಮ್ಮ ರಾಷ್ಟ್ರ, ನಿಮ್ಮ ದೇಶ, ಸಾಧ್ಯವಾದರೆ ಇಡೀ ವಿಶ್ವವೇ ಪ್ರತಿನಿತ್ಯವೂ ನೆನಪು ಮಾಡಿಕೊಂಡ್ರೆ ಅದು ಬದುಕು. ಅದನ್ನು ಬಿಟ್ಟು ಉಸಿರು ಹೋಯಿತು ಹೆಸರು ಹೋಯಿತು ಅಂತಂದರೆ ನಮ್ಮ ಬದುಕು ವ್ಯರ್ಥ ಅಂತ ಅರ್ಥ. ಉಸಿರು ಒಂದು ದಿವಸ ಹೇಗಿದ್ರೂ ಉಸಿರು ಹೋಗುತ್ತಲ್ವಾ? ಉಸಿರು ಹೋಗಲಿ, ಹೆಸರಿನಲ್ಲಿ ಬಿಟ್ಟು ಹೋದಾಗ ನಮ್ಮ ಬದುಕು ಸಾರ್ಥಕವಾಯಿತು ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಕಂಡ ಸಮಾಜಕ್ಕಿಂತ ಬಿಟ್ಟು ಹೋಗ್ತಕ್ಕಂಥ ಸಮಾಜ ಉತ್ತಮವಾಗಿರಬೇಕು ಅಂತಾದರೆ ಉಸಿರು ಹೋಗುತ್ತೆ. ಉಸಿರು ಹೋದರೂ ಕೂಡ ನಾವು ಹೆಸರನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಂಕಲ್ಪ ಮಾಡಿದರೆ ಆಗ ನಮ್ಮ ಸಮಾಜ ನಾವು ಬಿಟ್ಟು ಹೋಗುವಾಗ ನಾವು ಕಂಡ ಸಮಾಜಕ್ಕಿಂತ ಉತ್ತಮವಾದ ಸಮಾಜ ಆಗುತ್ತೆ. ಅಂತಹ ಸಮಾಜವನ್ನು ನಾವು ಬದುಕಬೇಕು ಅಂತಾದರೆ ನಾವೆಲ್ಲರೂ ಪರೋಪಕಾರ ಮಾಡಬೇಕು. ನಮ್ಮ ಇತಿಮಿತಿಯಲ್ಲಿ 4 ಜನರ ಬದುಕಿಗಾದರೂ ಬೆಳಕಾಗುವಂತೆ ನಾವು ಬಾಳಬೇಕು. ಎಷ್ಟಾಗುತ್ತೋ ಅಷ್ಟು ಉಪಕಾರ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ನಮ್ಮ ಒಂದು ಬದುಕು ಎನ್ನುವುದು ಪ್ರತಿ ಕ್ಷಣವೂ ಕೂಡ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅನೇಕ ಸಹಮಾನವರ ಸಹಾಯದ ಮೇಲೆ, ಪರಿಶ್ರಮದ ಮೇಲೆ ನಿಂತಿರುತ್ತದೆ. ಈ ಸತ್ಯವನ್ನು ನಾವು ನೆನಪಿಟ್ಕೊಬೇಕು. ನಮ್ಮ ಬದುಕು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರತಿ ಕ್ಷಣವೂ ಅನೇಕ ಸಹಮಾನವರ ಸಹಾಯ ಮತ್ತು ಪರಿಶ್ರಮದ ಮೇಲೆ ನಿಂತಿರುತ್ತದೆ. ಬೆಳಗ್ಗೆ 5 ಗಂಟೆಗೆ ಎದ್ದೊಂದು ಕಾಫಿ ಕುಡಿಬೇಕು ಅಂತಾದರೆ ವಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ 5 entities. ವಿ ಆರ್ ಗ್ರೇಟ್ಫುಲ್ ಟು 5 persons. ಬೆಳಗ್ಗೆ 5 ಗಂಟೆ ಕುಡಿಬೇಕು ಅಂದ್ಕೊಳ್ಳಿ, ಸ್ಟೀಲ್ ಕಪ್ಪ ಕುಡಿತೀರಿ. ಎಲ್ಲಿ ಬರುತ್ತೆ? ಸೇಲಂ ಸ್ಟೀಲ್ ಫ್ಯಾಕ್ಟ್ರಿಯಿಂದ ಕಪ್ಪು ಬಂದಿರ್ತದೆ. ಹೌದಾ? ಹಾಲು ರೈತನಿಂದ ಬರ್ತದೆ, ಕಾಫಿ ಪುಡಿ ಮತ್ತೆಲ್ಲಿಂದ ಕಡೆಯಿಂದ ಬರ್ತದೆ, ಶುಗರು ಇನ್ನೊಂದು ಕಡೆಯಿಂದ ಬರುತ್ತೆ, ಗ್ಯಾಸು ಮತ್ತೊಂದು ಕಡೆಯಿಂದ ಬರುತ್ತೆ. ನೋಡಿ, ಯೋಚನೆ ಮಾಡಿದ್ದೇವಾ? 5 ಗಂಟೆ ಎದ್ದು ಬೆಳಗ್ಗೆ ಒಂದು ಕಾಫಿ ಕುಡಿಬೇಕು ಅಂತಾದರೆ ಪರೋಕ್ಷವಾಗಿ 5 ಜನರಿಗೆ ನಾವು ಋಣಿಗಳಾಗಿದ್ದೇವೆ, ಆಭಾರಿಗಳಾಗಿದ್ದೇವೆ. ಆದ್ದರಿಂದ ನಾವು ಉಪಕಾರ ಪಡ್ಕೊಳ್ತಾ ಇದ್ದೇವಲ್ಲ. ಪ್ರತಿ ಕ್ಷಣವೂ ನಮ್ಮ ಇತಿಮಿತಿಯೊಳಗೆ, ನಮ್ಮ ಚಿಂತನೆ ಒಳಗೆ ನಮಗೆ ಎಷ್ಟಾಗುತ್ತೋ ಯಥಾಶಕ್ತಿ ಸಮಾಜಕ್ಕೆ ನಾವು ಉಪಕಾರವನ್ನು ಮಾಡಬೇಕು. ಎಷ್ಟಾಗುತ್ತೋ ಸಹಾಯ ಮಾಡಬೇಕು. ಯಾರಿಗೂ ಉಪದ್ರವ ಮಾಡಬಾರದು. ಈ ರೀತಿ ಬದುಕಿದಾಗ ನಮ್ಮ ಸಮಾಜ ಒಳ್ಳೆಯದಾಗುತ್ತೆ. ನಮ್ಮ ಸಮಾಜ ಕಂಡ ಸಮಾಜಕ್ಕಿಂತ ಬಿಟ್ಟು ಹೋಗ್ತಕ್ಕಂಥ ಸಮಾಜ ಉತ್ತಮ ಹೋಗುತ್ತೆ. ಈ ರೀತಿ ಯಾರು ಬದುಕ್ತಾರೋ ಅವರು ಸತ್ತ ಮೇಲೂ ಬದುಕ್ತಾರೆ. ತಿಳ್ಕೊಳ್ಳಿ, ಈ ರೀತಿ ಬದುಕವರು ಸತ್ತ ಮೇಲೂ ಬದುಕ್ತಾರೆ. ಅವರ ನಿಜವಾದ ಬದುಕು ಭಗವಂತನಿಗೂ ಪ್ರಿಯವಾಗಿರ್ತದೆ. ಯಾಕೆ ಅಂತ ಕೇಳಿ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ವ್ಯಾಸಮಹರ್ಷಿ ಹೇಳ್ತಾ ಇದ್ದಾರೆ. ಪರೋಪಕಾರವೇ ಪುಣ್ಯ, ಪರಪೀಡೆಯೇ ಪಾಪ. ಪುಣ್ಯ ಬೇಕು ಅಂತ ಆದರೆ ನಮಗೆ ಪುಣ್ಯ ಅನ್ನೋತಕ್ಕ ಧನ ನಮಗೆ ಪರಲೋಕದಲ್ಲೂ ಸಹಾಯ ಮಾಡುವುದರಿಂದ, ಪರೋಪಕಾರ ಮಾಡುವುದರಿಂದಲೇ ಪುಣ್ಯ ಬರುವುದು. ಎಷ್ಟು ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅಂತ ನಿಮ್ಗೆ ಇಷ್ಟ ಇರ್ತದೋ ಅಷ್ಟು ಪರೋಪಕಾರ ಮಾಡಬೇಕು. ಅಂತ ಪರೋಪಕಾರ ಬುದ್ಧಿಯನ್ನು ಮೈಗೂಡಿಸಿಕೊಂಡಾಗ ನಾವು ನಿಜವಾಗಿರ್ತಕ್ಕಂಥ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾಗಲೂ ಬದುಕಬಹುದು,
ಅಷ್ಟೇ ಅಲ್ಲ, ಪಾರಮಾರ್ಥಿಕ ಶ್ರೇಯಸ್ಸನ್ನು ಪಡ್ಕೊಬೋದು. ಅಷ್ಟೇ ಅಲ್ಲ, ಸತ್ತ ಮೇಲೂ ನಮ್ಮ ಬದುಕು 4 ಜನರ ಬದುಕಿಗೆ ಬೆಳಕಾಗುವಂತೆ ಇರ್ತದೆ. ಅಂತಹ ಬದುಕನ್ನು ನಾವು ಬಾಳಲಿಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ.